ಒಂದು ಭಾಗ ಸಂಪೂರ್ಣ ಬಂದ್ ಮಾಡಲಾಗುತ್ತಿದೆ. ಹಿರಿಯೂರಿನ ಜವನಗೊಂಡನಹಳ್ಳಿಯ ಹೈವೇ ಉದ್ದಕ್ಕೂ ಮಾನವ ಸರಪಳಿ ನಿರ್ಮಿಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹೇಳಿದ್ದಾರೆ. ನಾವು ಏನು ಮಾನವ ಸರಪಳಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಒಂದು ಈಗಾಗಲೇ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಸುಮಾರು 25 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಅಂದಾಜಿಸಲಾಗಿದೆ. ಈಗ 1 ಕಿಲೋಮೀಟರ್ಗೆ ನಮ್ಮ ಅಂದಾಜಿನ ಪ್ರಕಾರ 850ರಿಂದ 900 ಜನ ನಿಲ್ಲಬೇಕಾಗುತ್ತೆ ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದ್ರೆ. ಅದರ ಭಾಗವಾಗಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಪ್ರತಿ ಜಿಲ್ಲೆನಲ್ಲೂ ಈ ಮಾನವ ಸರಪಳಿ ಕ್ರಾಸ್ ಆಗುತ್ತೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನು ಕೂಡ ಕನೆಕ್ಟ್ ಮಾಡುವಂತ ಇದು ಮಾನವ ಸರಪಳಿ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ನಮ್ಮ ಜಿಲ್ಲೆಯ ಕನೆಕ್ಟಿವಿಟಿ ಮೊಳಕಾಲ್ಮೂರು ಬಾರ್ಡ್ರಿಂದ ಬಳ್ಳಾರಿ, ವಿಜಯನಗರ, ಬಳ್ಳಾರಿ ಇಂದ ಸಂಡೂರ್ವರೆಗೆ ಅವರ ಮಾನವ ಸರಪಳಿ ನಿರ್ಮಾಣ ಮಾಡ್ತಾರೆ ಪಕ್ಕದ ಜಿಲ್ಲೆಯವರು. ಅಲ್ಲಿಂದ ಪ್ರಾರಂಭ ಆಗಿ ನಾವು ಚಳ್ಳಕೆರೆ, ಹಿರಿಯೂರು ಮುಖಾಂತರ ಜವಗೊಂಡಳ್ಳಿ ಬಾರ್ಡರ್ವರೆಗೆ, ಅಂದ್ರೆ ನಾವು ತುಮಕೂರು ಬಾರ್ಡರ್ವರೆಗೆ ನಾವು ಮಾನವ ಸರಪಳಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಕಳೆದ ಒಂದು ವಾರದಿಂದ ನಾವು ನಿರಂತರವಾಗಿ ಎಲ್ಲ ಅಧಿಕಾರಿ, ನೌಕರರು, ಸಾರ್ವಜನಿಕರು, NGOs ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಚರ್ಚೆ ಮಾಡಿ ಎಲ್ಲರೂ ಭಾಗವಹಿಸಲಿಕ್ಕೆ ಈಗಾಗಲೇ ನಾವು ರಿಕ್ವೆಸ್ಟ್ ಮಾಡಿದ್ವಿ ಬೇರೆ ಬೇರೆ ಹಂತದಲ್ಲಿ. ಈ ನಮ್ಮ ಜಿಲ್ಲೆಯ ಸ್ಟ್ರೆಚ್ ಸುಮಾರು 145 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಈ 145 ಕಿಲೋಮೀಟರ್ ಏನು ಮೇಲಿನ ಕಣಿವೆ, ಮೊಳಕಾಲ್ಮೂರು ತಾಲೂಕಿನ ಮೇಲಿನ ಕಣಿವೆಯಿಂದ ಸುಮಾರು 12 ಕಿಲೋಮೀಟರ್ ಕಣಿವೆಯ ಹಾದಿನಲ್ಲಿ ಒಂದು ನ್ಯಾಷನಲ್ ಹೈವೇ ಟಚ್ ಆದರೆ ಅಲ್ಲಿಂದ ಜವಗೊಂಡಳ್ಳಿವರೆಗೆ ಸುಮಾರು 345 ಕಿಲೋಮೀಟರ್ ಉದ್ದದ ಸರಪಳಿಯನ್ನು ನಾವು ನ್ಯಾಷನಲ್ ಹೈವೇ ಭಾಗದಲ್ಲೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಡಬಲ್ ವೇ ಇರುವಂತಹ ನ್ಯಾಷನಲ್ ಹೈವೇನ ಒಂದು ರಸ್ತೆಯ ಪಕ್ಕದಲ್ಲಿ ವಾಹನಗಳು ಸಂಚಾರ ಮಾಡಲಿಕ್ಕೆ ನಿರ್ಬಂಧವನ್ನು ಮಾಡಿಕೊಂಡು ಒಂದು ಸೈಡ್ ನಲ್ಲಿ ನಾವು ಮಾನವ ಸರಪಳಿ ನಿರ್ಮಾಣ ಮಾಡಕ್ಕೆ ಜಾಗವನ್ನು ಕಾಯ್ದಿರಿಸಿಕೊಂಡಿದ್ದೀವಿ. ಅವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಮಾನವ ಸರಪಳಿ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೈವೇಯ ಒಂದು ಬದಿಯನ್ನ ಸಂಪೂರ್ಣ ಬಂದ್ ಮಾಡಲಾಗುತ್ತಿದೆ. ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳಿಗೂ ಭಾಗವಹಿಸಲು ಮನವಿಯನ್ನ ಮಾಡಿದ್ದೇವೆ ಎಂದರು.